ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ದಿನಾಂಕ ರಾಮನವರಿಗೆ ಸಾಥ್ ನೀಡಿದ ಮಾಜಿ ಸಚಿವ ಆನಂದ್ ಸಿಂಗ್. ಈಗ ವಾರ್ತೆಗಳ ವಿವರ. ಹೊಸಪೇಟೆ ಕೊಟ್ಟೂರುಸ್ವಾಮಿ ಮಠದಲ್ಲಿ ದಿನಾಂಕ 21ರಿಂದ 31ರವರೆಗೆ ವಿಶ್ವಧರ್ಮ ಪ್ರವಚನ ನಡೆಸಿಕೊಂಡು ಬರಲಾಗುತ್ತಿದೆ. ಇನ್ನು ಏಪ್ರಿಲ್ 1ರಂದು ಸಂಜೆ ಸರ್ವಧರ್ಮ ರಥೋತ್ಸವ ನಡೆಯಲಿದ್ದು, ಸರ್ವಧರ್ಮದವರು ರಥೋತ್ಸವದಲ್ಲಿ ಪಾಲ್ಗೊಂಡು ವಿವಿಧತೆಯಲ್ಲಿ ಏಕತೆಯ ಸಂದೇಶ ಸಾರುವಂತೆ ಬಸವಲಿಂಗ ಸ್ವಾಮಿಗಳು ಕರೆ ನೀಡಿದ್ದಾರೆ. ಹೀಗೆ ದಿನಾಂಕ 30ರಂದು ಕೊಟ್ಟೂರು ಸ್ವಾಮಿ ಮಠದ ಆವರಣದಲ್ಲಿ ಕೈಗೊಂಡಿರುವ ಕಾರ್ಯಕ್ರಮದಲ್ಲಿ ಗದಗ್ನ ಹಿರೇಮಠದ ಶಶಿಧರ ಶಾಸ್ತ್ರಿಗಳಿಂದ ವಿಶ್ವಧರ್ಮ ಪ್ರವಚನ ನಡೆಸಿಕೊಡಲಾಯಿತು. ಗುಣ ಯಾರಿಗಿರ್ತದಲ್ಲ ಇವರಿಗೆ ಇಲಿ ಬುದ್ಧಿ ಮಾನವರು ಅಂತಾರೆ, ಕನಿಷ್ಠ ಮಾನವರು. ರಾಕ್ಷಸ ಮಾನವ ಅಂದ್ರೆ ಕೆಟ್ಟದ್ದು ಮಾಡೋನು, ನನಗೂ ಕೆಟ್ಟದ್ದಾಗ್ಲಿ ಅವನು ಕೆಟ್ಟದ್ದಾಗ್ಲಿ ಅನ್ನೋ ಜೀವನದೊಳಗೆ ಮಾನವೀಯತೆ ಮೌಲ್ಯಗಳನ್ನು ನಾವೆಲ್ಲ ಬದುಕಿನೊಳಗೆ ಅಳವಡಿಸಿಕೊಳ್ಬೇಕು. ಆಕೃತಿಯೊಳಗ ಮಾನವನಾಗಬಾರದು, ಪ್ರಕೃತಿಯೊಳಗ ಸಂಸ್ಕೃತಿಯೊಳಗ ಮಾನವನಾಗಿ ಬದುಕಬೇಕು. ಅದಕ್ಕೆ ಜಗದ ಕವಿ ಈಶ್ವರ ಸಣಕಲ್ ಹೇಳುವ ಮಾತು ಏನದೆ, ಜಗವೆಲ್ಲ ನಗುತ್ತಿರಲಿ, ಜಗದಳುವು ನನಗೆ. ನನ್ನ ಸುಖ ಅನ್ನೋದೇನೈತಲ್ಲ ಅದು ಜಗತ್ತಿಗಿರಲಿ, ಜಗತ್ತಿನ ದುಃಖ ಅನ್ನೋದೇನೈತಲ್ಲ ಅದು ನನಗಿರಲಿ ಅನ್ನೋರು ಯಾರು ಅಂತ ಕೇಳಿದ್ರೆ ಅದು ಸದ್ಗುರು ಸಮರ್ಥರು ಅನ್ನೋದನ್ನ ನಾವೆಲ್ಲ ಬದುಕಿನಲ್ಲಿ ತಿಳ್ಕೊಳ್ಬೇಕು. ನೋಡಿ, ನಮ್ಮ ಜೀವನದಲ್ಲಿ ಮಾನವೀಯತೆಗಳನ್ನೋದನ್ನ ನಾವೆಲ್ಲ ಚಿಂತನೆ ಮಾಡ್ಬೇಕಲ್ಲ. ನಾವೆಲ್ಲ ಈಗ ಪ್ರಕೃತಿಯೊಳಗೆ ಮಾನವರು ಇದ್ದೀವಿ. ನಾವು ಗರಗದ ಮಡಿವಾಳಪ್ಪ, ಗರಗದ ಮಡಿವಾಳ ಬಹಳ ದೊಡ್ಡ ಯೋಗಿ ಆತ. ಈಗ ಏನ್ ಹೇಳಿದಲ್ಲ ಅನ್ನದಾನ ಅಜ್ಜವರು, ಅವರನ್ನ ಭೇಟಿಯಾಗಬೇಕಂತ ಇಟಗಿ ಮಟ್ಟಕ್ಕೆ ಬರ್ತಾರ. ಇಟಗಿ ಮಠ ಎಂತ ಜ್ಞಾನಿಗಳವರೆಲ್ಲ, ಕಾಶಿಯಲ್ಲಿ ಅಧ್ಯಯನವನ್ನ ಮಾಡಿದಂಥವ್ರು. ವಯೋಮಾನ ಹೋದ ಮೇಲೆ ಅವರಿಗೆ ಕಣ್ಣು ಕಾಣೋದನ್ನ ಗರಗದ ಮಡಿವಾಳಪ್ಪನವರಿಗೆ. ಆ ಗರಗದ ಮಡಿವಾಳಪ್ಪನವರ ಒಂದು ಜೀವನದೊಳಗ ಒಂದು ಘಟನಾ ನಡೀತದೆ. ಏನು ಘಟನಾ ನಡೀತದ ಅಂದ್ರೆ, ಅವ್ರು ಯಾರಿಗೂ ಸಹಿತ ಕೇಡನ್ನ ಬಯಸಿದವರಲ್ಲ, ಎಲ್ಲರಿಗೂ ಸಹಿತ ಒಳಿತನ್ನ ಹರಿಸಿ ಹಾರೈಸಿದಂಥವ್ರು ಗರಗದ ಮಡಿವಾಳಪ್ಪನವರು. ಅವ್ರು ಮಾನವ ಅನ್ನೋದ್ರ ಬಗ್ಗೆ, ಯಾರು ಮನುಷ್ಯರು ಅನ್ನೋದ್ರ ಬಗ್ಗೆ ಅವರ ಒಂದು ಘಟನಾ ನಡೀತದೆ. ಅವ್ರ ಶಿಷ್ಯ ಇದ್ದಪ್ಪ ಗಂಟೆಪ್ಪ ಅಂತ ಅವನ ಹೆಸರು, ಗಂಟೆಪ್ಪ. ಅವ್ರ ಮಠದಾಗ ಕುಂತ್ಕೊಂಡಾಗ ಭೂಮಿಗೆ ಬಂದ ಸ್ಥಿತಿ ಒಳಗೆ ಅವ್ರು ಕುಂತ್ಕೊಂಡಿದ್ರು ಗರಗದೊಳಗ. ಈ ರೂಢವನ್ನ ಬಿಟ್ಟು ಆ ರೂಢಕ್ಕೇರಿರುವ ಸದ್ಗುರು ಸಮರ್ಥ ಸಿದ್ಧಾರೂಢರು ಗರಗದ ಮಡಿವಾಳಪ್ಪನನ್ನ ಕಾಣಬೇಕು ಅಂತ ತಿಳ್ಕೊಂಡು, ನೋಡ್ಬೇಕು ಅಂತ ತಿಳ್ಕೊಂಡು, ಶಾಸ್ತ್ರದ ಚಿಂತನ ಮಂಥನದ ಲಹರಿಯೊಳಗ ನಾನು ಒಂದು ಕ್ಷಣ ಭಾಗಿಯಾಗಿ, ಒಂದು ಕ್ಷಣ ಅಧ್ಯಾತ್ಮ ಲೋಕದೊಳಗ ಭಾಗಿಯಾಗಬೇಕಂತ ತಿಳ್ಕೊಂಡು ಹುಬ್ಬಳ್ಳಿ ಸಿದ್ಧಾರೂಢರು ಅಲ್ಲಿ ಹೋಗಿರ್ತಾರೆ. ಇವ್ರು ಬರೋದನ್ನ ತನ್ನ ಶಿವಯೋಗದ ದೃಷ್ಟಿಯಿಂದ ನೋಡಿದಂಥವ್ರು, ಇಲ್ಲೇ ಗಂಟೆ ಅಂದ್ರು, ಏನಪ್ಪ ನನಗ್ ನೋಡ್ಬೇಕಂತ ತಿಳ್ಕೊಂಡು ಇವತ್ತೊಬ್ಬ ಮನುಷ್ಯ ಬರಾಕತ್ತನ, ಬಟ್ಟಿ ತೆಗೆದುಕೊಂಡು ಬಾರಲಿ ಅನ್ನಂತವ. ಅವ ಗಂಟೆಪ್ಪ ಅಂತಾನ, ಅಲ್ಪ ಮತ್ತೇನು ಇಟ್ಟು ದಿವಸ ನಿನ್ನ ಕಣ್ಣಿಗೆ ನಾವು ಮನುಷ್ಯರ ಕಣ್ಣಂಗೆ ಕಂಡ್ವೆ, ನೀ ಹೆಂಗ್ ಕಂಡ್ವಿ ಅಂತ ಕೇಳ್ತಾನೆ. ಅವಾಗ ಮಡಿವಾಳಪ್ಪ ಹೇಳ್ತಾನ, ನೀವು ಮನುಷ್ಯರ ಖರೆ ಅದ್ರ ಮನುಷ್ಯರ ಪೈಕಿ ಅಲ್ಲ ಅಂತಪ್ಪ. ಮನುಷ್ಯರ ಖರೆ ಮನುಷ್ಯರ ಪೈಕಿ ಅಲ್ಲ, ಬಟ್ಟೆಯಿಂದ ಮನುಷ್ಯತ್ವ ಬರೋದಿಲ್ರಿ, ಒಳಗಿರುವಂತ ಅಂತಃಕರಣದಿಂದ ಮನುಷ್ಯತ್ವ ಬರುತ್ತದೆ. ಇಂಥ ಮಾನವೀಯ ಮೌಲ್ಯಗಳು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕಲ್ಲ. ಅದಕ್ಕೆ ಈ ಗುಣ ಯಾರಿಗಿರ್ತದೆ, ಇವನು ಮಾನವ. ಬಳಿಕ ಬಸವಲಿಂಗ ಸ್ವಾಮಿಗಳು ಮಾತನಾಡಿ, ಸಾಕ್ಷಿ ಪ್ರಜ್ಞೆ ಇರೋರು ಮಾತ್ರ ಸಂತೋಷವನ್ನ ಅನುಭವಿಸಲು ಸಾಧ್ಯವೆಂದರು. ಇಲ್ಲಿ ನಾನು ಅಂತಕ್ಕಂಥದ್ದು ಸಾಕ್ಷಿ ಪ್ರಜ್ಞೆಯಿಂದ ನಿಲ್ಬೇಕು ಅಂತಕ್ಕಂಥದ್ದು ಶರಣರ ವಿಚಾರ. ಲೋಕದ ವ್ಯವಹಾರದೊಳಗ ಯಾರು ಸಾಕ್ಷಿ ಪ್ರಜ್ಞೆಯಿಂದ ವ್ಯವಹರಿಸ್ತಾರ ಆ ಮನುಷ್ಯ ಸಂತೋಷವಾಗಿರ್ತಾನೆ. ಯಾರು ಅದರೊಳಗ ವಿಲೀನರಾಗಿ ಹೋಗಿ ಬಿಡ್ತಾರ ಅವ್ರಿಗೆ ಸಂತೋಷ ಸಿಗೋದಿಲ್ಲ.
ಸಂತೋಷ ಸಿಗಬೇಕು ಅಂದ್ರೆ ಸಾಕ್ಷಿ ಪ್ರಜ್ಞೆ ಇರಬೇಕು. ವೇದಿಕೆ ಮೇಲೆ ರಂಗಮಂಟಪದ ಮೇಲೆ ನಾಟಕ ನಡೆದಿರ್ತದೆ, ನಾಟಕ ಕುತ್ಕೊಂಡು ನೋಡ್ತಿರ್ಬೇಕೆ ವಿನಃ ಅದ್ರ ಒಳಗೆ ನಾವು ಹೋಗಬಾರ್ದು, ಪಾತ್ರದೊಳಗೆ ನಾವು ಮಗ್ನರಾಗಬಾರ್ದು. ನಮಗೆ ಪ್ರಜ್ಞೆ ಇರಬೇಕು, ನೋಡ್ತಿರ್ಬೇಕು, ಪ್ರಜ್ಞೆ ಇರಬೇಕು. ಅದು ನಾಟಕ ಅದ. ಯಾವುದು ನಾಟಕ ಅದ ಅದು ಸತ್ಯ ಅಲ್ಲ. ವೇದಿಕೆ ಮೇಲೆ ನಡೆದ ನಾಟಕ ಅದನ್ನು ಸಾಕ್ಷಿ ಪ್ರಜ್ಞೆಯಿಂದ ನೋಡ್ಬೇಕು. ಹಂಗೆ ಜೀವನವನ್ನ ಯಾರು ಸಾಕ್ಷಿ ಪ್ರಜ್ಞೆಯಿಂದ, ಇದು ಅಷ್ಟು ಸರಳಲ್ಲ, ಅಲ್ಲಿ ಬಹಳಷ್ಟು ಪ್ರಜ್ಞಾವಂತಿಕೆ ಬೇಕಾಗತ್ತೆ. ಯಾರು ಸಾಕ್ಷಿ ಪ್ರಜ್ಞೆಯಿಂದ ಜೀವನವನ್ನ ಗಮನಿಸ್ತಾರ ಅವನು ಸಂತೋಷವಾಗಿರ್ತಾನೆ ಅಂತಕ್ಕಂಥದ್ದು. ಯಾವ ವಾಚ ಮನಸ, ಕಾಯದಿಂದ ನಾವು ಯಾರಿಗೂ ಹಿಂಸೆ ಮಾಡಬಾರ್ದು, ಮನಸ್ಸಿನಿಂದ ಯಾರಿಗೂ ನಾವು ಕೇಡನ್ನ ಬಯಸಬಾರ್ದು, ನಮ್ಮ ಮಾತಿನಿಂದ ಯಾರಿಗೂ ನಾವು ನೋವನ್ನ ಉಂಟು ಮಾಡಬಾರದು ಅಂತಕ್ಕಂಥದ್ದು. ಇದನ್ನು ತಿಳ್ಕೊಳ್ಬೇಕು. ಇವು ತ್ರಿಕರಣ ಶುದ್ಧಿ ಅನ್ನೋದು ಏನದಲ್ಲ ದೊಡ್ಡದದ. ಇಲ್ಲಿ ಕುಳಿತುಕೊಂಡವರು ನೀವು ಸುಮಾರು ದಿನಗಳ ಕಾಲ ಇಲ್ಲಿ ಪ್ರವಚನ ಕೇಳಿದ್ರಿ. ಬಹಳ ಮುಖ್ಯ ಇರುವುದೇನು, ತ್ರಿಕರಣ ಶುದ್ಧಿ ಆಗ್ಬೇಕು. ತ್ರಿಕರಣ ಶುದ್ಧಿ ಆಗ್ಲಾರ್ದನ ಮತ್ತೇನೂ ನೀವು ಮಾಡಕ್ ಆಗೋದಿಲ್ಲ. ನೀವು ಲಿಂಗ ಪೂಜಾ ಮಾಡ್ಕೊಳ್ರಿ, ದ್ಯಾಮವ್ವನ ಗುಡಿಗೆ ಹೋಗ್ರಿ, ಊರಮ್ಮನ ಗುಡಿಗೆ ಹೋಗ್ರಿ, ಜೋರು ಜಾತ್ರೆ ಮಾಡ್ರಿ, ನೋ, ಏನು ಪ್ರಯೋಜನ ಇಲ್ಲ. ಏನಾದ್ರೂ ಪ್ರಯೋಜನ ಆಗಬೇಕು ಅಂದ್ರೆ ತ್ರಿಕರಣ ಶುದ್ಧಿ ಆಗಬೇಕು. ಅದ್ಭುತವಾಗಿರ್ತಕ್ಕಂತಹ ದೇವ ಕೊಟ್ಟಿರ್ತಕ್ಕಂಥ ಅವಕಾಶ, ಯಾವ ಅವಕಾಶವನ್ನ ಇಟ್ಟುಕೊಂಡು ನಾವು ಧರ್ಮಗಳನ್ನ ಪ್ರಾರಂಭ ಮಾಡಿದ್ರು ಅದೇ ಧರ್ಮಗಳನ್ನ ಇಟ್ಟುಕೊಂಡು ನಾವೆಲ್ಲ ಗುದ್ದಾಡ್ತಕ್ಕಂಥ ಇಂದಿನ ಪ್ರಸಂಗದೊಳಗೆ ನಾವು ಅದನ್ನ ಮಾಡಬಾರ್ದು. ಅದೇ ರೀತಿ ಏಪ್ರಿಲ್ 1ರಂದು ಸಂಜೆ ಮುಖ್ಯ ಬೀದಿಯಲ್ಲಿ ಪಾದುಗಟ್ಟೆ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೆ ನಡೆಯಲಿರುವ ಸರ್ವಧರ್ಮ ರಥೋತ್ಸವದಲ್ಲಿ ಎಲ್ಲಾ ಧರ್ಮೀಯರು ಪಾಲ್ಗೊಂಡು ವಿವಿಧತೆಯಲ್ಲಿ ಏಕತೆಯ ಸಂದೇಶ ಸಾರಬೇಕೆಂದು ಭಕ್ತರಲ್ಲಿ ಕರೆ ನೀಡಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹೊಸಪೇಟೆ ನಗರದ ಶ್ರೀ ಜಗದ್ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದಲ್ಲಿ ಪರಮ ಪೂಜ್ಯ ಲಿಂಗೈಕ್ಯ ಜಗದ್ಗುರು ಡಾಕ್ಟರ್ ಸಂಗನಬಸವ ಮಹಾಸ್ವಾಮಿಗಳವರು 2017ರಲ್ಲಿ ಸರ್ವಧರ್ಮ ಸಮನ್ವಯ ಮಹಾರಥೋತ್ಸವ ಅಂತಕ್ಕಂತಹ ವಿನೂತನ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ. ಪ್ರಪಂಚದ ವಿಶೇಷವಾಗಿ ಕರ್ನಾಟಕದ ಯಾವುದೇ ಮಠಗಳಲ್ಲಿಯೂ ಸಹ ನಡೆಯದ ಒಂದು ವಿಶೇಷ ಕಾರ್ಯಕ್ರಮವನ್ನು ಶ್ರೀ ಜಗದ್ಗುರು ಕೊಟ್ಟೂರು ಸ್ವಾಮಿ ಮಠದ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ವಿಶೇಷತೆಯ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಈಗಾಗಲೇ ನಾಡಿನ ಎಲ್ಲರಿಗೂ ತಿಳಿದಿರತಕ್ಕಂಥ ನಾಡವರಿಗೆ ತಿಳಿದಿರತಕ್ಕಂತಹ ವಿಚಾರ. ಶ್ರೀ ಜಗದ್ಗುರು ಕೊಟ್ಟೂರು ಸ್ವಾಮಿ ಮಠದಲ್ಲಿ ಬರುವ ಏಪ್ರಿಲ್ 1ನೇ ತಾರೀಕಿಗೆ ವಿಶ್ವಧರ್ಮ ಪ್ರವಚನ ಮಂಗಲ ಮಹೋತ್ಸವ ಸರ್ವಧರ್ಮ ಸಮನ್ವಯ ಮಹಾರಥೋತ್ಸವ ಕಾರ್ಯಕ್ರಮ ಜರುಗುತ್ತಿದ್ದು ಹೊಸಪೇಟೆ ತಾಲೂಕಿನ ವಿಜಯನಗರ ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಯವರಿಗೆ ಈ ಒಂದು ವಿಡಿಯೋ ಒಂದು ಮುಖಾಂತರ ತಿಳಿಸ್ತಕ್ಕಂತಹ ವಿಷಯ ಏನು ಅಂತಂದ್ರೆ, ತಾವೆಲ್ಲರೂ 1ನೇ ತಾರೀಕಿಗೆ ನಡೀತಕ್ಕಂತಹ ಮಹಾರಥೋತ್ಸವದಲ್ಲಿ ಎಲ್ಲ ಜಾತಿ ಮತ ಪಂಥಗಳೆಲ್ಲವೂ ಸಹ ನಮ್ಮನ್ನು ಒಗ್ಗೂಡಿಸ್ಲಿಕ್ಕೆ ಇರ್ತಕ್ಕಂತಹದ್ದನ್ನುವುದನ್ನು ಎಲ್ಲರಿಗೂ ಸಾರಲಿಕ್ಕೆ ಈ ಒಂದು ವಿಶೇಷ ಕಾರ್ಯಕ್ರಮ ಸಾಕ್ಷಿಯಾಗಲಿದೆ. ತಾವೆಲ್ಲರೂ ಸಹ ತಮ್ಮೆಲ್ಲ ಸದಸ್ಯರನ್ನು ಬಂಧು ಬಳಗದವರನ್ನು ಕರೆದುಕೊಂಡು ಶ್ರೀಮಠದಲ್ಲಿ ಜರುಗುವ ವಿಶೇಷವಾಗಿ ಈ ಒಂದು ವಿಶ್ವಧರ್ಮ ಪ್ರವಚನದೊಳಗೆ ತಾವೆಲ್ಲರೂ ಭಾಗಿಯಾಗಿ ಮಹಾರಥೋತ್ಸವದಲ್ಲಿ ಭಾಗಿಯಾಗಿ ಪುನೀತರಾಗಬೇಕೆಂದು ತಮ್ಮಲ್ಲಿ ತಿಳಿಸುತ್ತೇವೆ. ಏಪ್ರಿಲ್ 2 ಹಾಗೂ 3ರಂದು ಗ್ರಾಮ ದೇವತೆ ಊರಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಡೆಯಲಿದೆ. ತನ್ನಿಮಿತ್ತ ದಿನಾಂಕ 26ರಿಂದ ಏಪ್ರಿಲ್ 1ರವರೆಗೆ ದೇವಸ್ಥಾನದಲ್ಲಿ ನಿತ್ಯವೂ ಧಾರ್ಮಿಕೋತ್ಸವ ಕೈಗೊಳ್ಳಲಾಗಿದೆ. ಈ ಭಾಗವಾಗಿ ದಿನಾಂಕ 30ರಂದು ಪಾರ್ವತಿ ಸ್ವಯಂವರ ಯಂತ್ರ ಪೂಜೆ ನಡೆಸುವ ಮೂಲಕ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಯಿತು. ಆತ್ಮನಃ
जनेषु निवारण अर्थम होमांतरिक्ष महत दुर्निमित्त अद्भुत दर्शनादि दुष्टारिष्ट अर्थम शतचंडी बुद्धिमान्यादि प्रयोग महामारी विचार प्रयोगादि शनि वात विविध गुल्म पक्षवात तंतु वृश्चिक तंतु सर्पतंतु शरभतंतु नकुल रोग तंतु शार्दूल तंतु नारिकेल तंतु कक्ष भोज्यादि संजीवित प्रयोग परिहार अर्थम मम रामे मम शत्रूणां पलायनार्थम सकल अर्थम मम शरीरे वर्तमान वर्तिष्यमाण ಸೌರಭ ದಾಸ ಸಾಹಿತ್ಯ ವಿದ್ಯಾಲಯದಿಂದ ನಗರದ ಉತ್ತರಾದಿ ಮಠದಲ್ಲಿ ಹರಿಕಥಾಮೃತ ಸಾರ ಚಿಂತನ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಲೋಕ ಕಲ್ಯಾಣಕ್ಕಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿ ಬ್ರಾಹ್ಮಣ ಸಮುದಾಯದ ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆ ನಗರದ ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿ ಬರುವ ಉತ್ತರಾದಿ ಮಠದಲ್ಲಿ ಸೌರಭ ದಾಸ ಸಾಹಿತ್ಯ ವಿದ್ಯಾಲಯದ ವಿದ್ವಾಂಸರಿಂದ ಹರಿಕಥಾಮೃತ ಸಾರ ಚಿಂತನೆ ನಡೆಸಿಕೊಡಲಾಯಿತು. ಈ ವೇಳೆ ನಗರದ ಬ್ರಾಹ್ಮಣ ಸಮುದಾಯದವರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಹೇಳ್ತಾರೆ, ನಿಮ್ಮಲ್ಲಿ ಎಷ್ಟು ಜನ ದೇವತೆಗಳಿದ್ದೀರಿ? ನಮ್ಮಲ್ಲಿ ದೇವರೊಬ್ಬನೇ, ಎಲ್ಲರೂ ದೇವಾನು ದೇವತೆಗಳು. ಅಂತಹ ದೇವರನ್ನು ಅನೇಕ ನಾಮಗಳಿಂದ, ಅವನೇ ಭಿನ್ನ ಭಿನ್ನ ನಾಮ, ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ಅಜಿತಾದ್ಯ, ಅನಂತ ರೂಪ, ಕೇಶವಾದಿ, ಚತುರ್ವಿಂಶತಿ ವ್ಯೂಹ, ಹೀಗೆ ರೂಪಗಳಿಂದ ಭಗವಂತ ತಾನಾಗಿದ್ದಾನೆ. ಜೀವ ಮತ್ತು ದೇವರ ಬಗ್ಗೆ ಬಿಂಬ ಪ್ರತಿಬಿಂಬ ಭಾವವನ್ನು ಇಟ್ಟುಕೊಳ್ಳಿ. ಜೀವ ಇವ, ಅಲ್ಲಿ ಬಿಂಬ ದೇವರು, ಪ್ರತಿಬಿಂಬ ಜೀವನಾಗಿ ಬಿಂಬ ಪ್ರತಿಬಿಂಬ ಭಾವದಿಂದ ದೇವರ ಪೂಜೆಯ ಅರ್ಥಾನುಸಂಧಾನವನ್ನು ನಾವು ತಿಳಿದುಕೊಳ್ತಕ್ಕಂತಹದ್ದಾಗಬೇಕು. ಅದನ್ನು ನಮಗೆ ಮುಖ್ಯವಾಗಿ ತಿಳಿಸಿಕೊಡ್ತಕ್ಕಂಥವರಾಗಿ ಒಂದು ಸಂಸಾರದಲ್ಲಿ ಇದ್ದು ಇಲ್ಲದಿದ್ದಂತಿರಬೇಕು, ಇದನ್ನು ತಿಳಿಸಿಕೊಡ್ತಾನೆ. ಹೇಗೆ ಅಂತಂದ್ರೆ ಸೌಂಟ್ ಇದ್ದಂತೆ ಅಂತ. ದರ್ವಿ ಬಹಳ ಚಂದ ಉದಾಹರಣೆ ಕೊಡ್ತಾರೆ. ಜಗನ್ನಾಥ ದಾಸರು ಉದಾಹರಣೆ ಕೊಡೋದರಲ್ಲಿ ಬಹಳ ಎತ್ತಿದ ಕೈ, ನಮಗೆ ಅರ್ಥ ಆಗಬೇಕು ಅಂತ ಹೇಳಿ ಅಂತ. ಒಂದು ಸೌಂಟ್ ಇರ್ತದೆ ದರ್ವಿ ಅಂತೇಳಿ. ಆ ಸೌಂಟು ನೀವು ಪಾಯಸದಲ್ಲಿ ಹಾಕಿ ಬಡಿಸಿದ್ರು ಹೂ ಅಂತದೆ, ತೊಳೆದು ಹುಳಿಯಲ್ಲಿ ಬಡಿಸಿದ್ರು ಹೂ ಅಂತದೆ, ಆಮೇಲೆ ಇನ್ನೊಂದು ಖಾರ ಪದಾರ್ಥದಲ್ಲಿ ಆದ್ರೆ ಅದಕ್ಕೇನಾದ್ರೂ ಲೇಪಗಳುಂಟೋ? ಅದಕ್ಕೇನೂ ಲೇಪಗಳಿಲ್ಲ. ಹಾಗೆ ಮನುಷ್ಯನಿಗೂ ಕೂಡ ಯಾವುದೂ ಕೂಡ ಸಂಸಾರದಲ್ಲಿದ್ದು ಇಲ್ಲದಿದ್ದಂತಿರಬೇಕು, ಇರಬೇಕು ಇಲ್ಲದಿಂತಂತಿರಬೇಕು ಅಂತ. ಅದರ ಲೇಪ ನಮಗೆ ಹಚ್ಕೊಳ್ಬಾರ್ದು. ಲೇಪ ಹಚ್ಕೊಂತು ಅಂದ್ರೆ ಅದು ನಮಗೆ ದುಃಖಕ್ಕೆ ಕಾರಣ ಆಗ್ತದೆ. ನೋಡ್ರಿ, ಅಂದ್ರೆ ನಮಗೆ ಬೆಳೆಸುವಂತಹ ಪ್ರತಿಯೊಂದು ಪದಾರ್ಥಗಳು ಪ್ರತಿಯೊಂದು ಕೂಡ ನಮ್ಮ ಜೀವನದಲ್ಲಿ ಅವು ನಮಗೆ ತತ್ವದ ಉಪದೇಶಕವಾಗ್ತದೆ ಅನ್ನುವಂತಹದ್ದನ್ನು
ವ್ಯಾಪ್ತಿ ಸಂಧಿಯಲ್ಲಿ ನಮಗೆ ಜಗನ್ನಾಥದಾಸರು ತಿಳಿಸಿಕೊಡ್ತಕ್ಕಂತಹ ಇಂತಹ ಯಾವ ಅದಕ್ಕೆ ಅಭಿಮಾನಗಳು ಯಾವುದೂ ಕೂಡ ಇರಲ್ಲ, ಅದಕ್ಕೆ ಕರ್ಮ ಯಾವುದೂ ಕೂಡ ಇರ್ತಕ್ಕಂತಹದ್ದಾಗುವುದಿಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸಿ ದೇವರು ನಮಗೆ ಕೊಟ್ಟಿದ್ದು ನಾವು ಅಲ್ಪ ದೇವರಿಗೆ ಕೊಟ್ಟಿದ್ದು, ಆದರೆ ದೇವರು ಅನಂತ ಮುಡಿ ಮಾಡಿ ನಮಗೆ ಕೊಡ್ತಾನೆ. ಅಂತಹ ದೇವರು ನಾವು ಕೊಟ್ಟದ್ದು ಅಲ್ಪವಾಗಿರಬಹುದು, ಆದರೆ ದೇವರು ನಮಗೆ ಅನಂತ ಮುಡಿ ಮಾಡಿ ಕೊಡ್ತಾನೆ. ನಾವು ಹಾಕುವಂತಹದ್ದು 5 ಪ್ರದಕ್ಷಿಣೆ 10 ಪ್ರದಕ್ಷಿಣೆಗಳಿಗೆ ಇಷ್ಟುದ್ದಲ್ಲಿ ಇಷ್ಟಿಟ್ಟಿರ್ತೀವಿ, 50 100 ಬೆಳಗ್ಗೆಗಳಲ್ಲಿ ಇಷ್ಟಿಟ್ಟಿರ್ತೀವಿ ನಾವು ದೇವರಿಗೆ. ಆದರೆ ದೇವರು ಎಲ್ಲವನ್ನೂ ಪೂರ್ಣ ಮಾಡುತ್ತಾನೆ. ಆದರೆ ಕೊಡಬೇಕು, ಕೊಟ್ಟದ್ದನ್ನು ಅನಂತ ಮುಡಿ ಮಾಡಿ ಭಗವಂತ ನಮಗೆ ಕೊಡ್ತಾನೆ. ಕರ್ಮ ಸಮರ್ಪಣೆಯಲ್ಲಿ ಗಮನಿಸಬೇಕಾಗಿರ್ತಕ್ಕಂತಹ ಸಕಲ ಕರ್ಮವನ್ನು ಸಮರ್ಪಿಸಬೇಕು, ಜ್ಞಾನ ಸಹಿತವಾಗಿ ಲಕ್ಷ್ಮೀ ಸಹಿತವಾಗಿ ಅಲ್ಲಿ ಹರಿಗೆ ಸಮರ್ಪಿಸಬೇಕು, ಅನುಸಂಧಾನ ಪೂರ್ವಕವಾಗಿ ಸಮರ್ಪಣೆ ಮಾಡಬೇಕು, ಹರಿಯಲ್ಲಿ ಸಂದೇಹ ಪಡೆದ ವಿಶ್ವಾಸ ಇಡಬೇಕು. ಇದು ನಮಗೆ ಮುಖ್ಯವಾಗಿ ಬರ್ತಾ ಇಲ್ಲ ಇವತ್ತಿನ ದಿವಸ. ದೇವರು ರಕ್ಷಣೆ ಮಾಡ್ತಾನೆ ಅನ್ನುವಂಥ ವಿಶ್ವಾಸ ಇಲ್ಲ, ಯಾವುದೋ ಬೂದಿ ಕೊಡೋ ಬಾಬಾಗಳಿಂದ ಬೆನ್ನು ಹತ್ತಿವೆ ಹೊರತು ದೇವರಲ್ಲಿ ನಂಬಿಕೆ ಇಡುವುದಿಲ್ಲ. ನಂಬಿಕೆ ಇಡಬೇಕು, ವಿಶ್ವಾಸ ಇಡಬೇಕು. ವಿಶ್ವಾಸೋ ಫಲದಾಯಕ. ನೀವು ಡಾಕ್ಟರ್ ಹತ್ರ ವಿಶ್ವಾಸದ ಅಂತ ಹೇಳೋ ಔಷಧ ತಗೊಳ್ರಿ, ಅವ ಏನೋ ಸಣ್ಣ ಗುಳಿಗೆ ಕೊಟ್ಟರೆ ಪರಿಹಾರ ಆಗುತ್ತೆ. ವಿಶ್ವಾಸ ಇಲ್ಲ ಅಂದ್ರೆ ಎಂಥ ದೊಡ್ಡ ಟ್ರೀಟ್ಮೆಂಟ್ ಕೊಟ್ಟರು ನಿಮಗೆ ಕಮ್ಮಿ ಆಗೋದು. ಸುಮ್ಮನೆ ಅಂದ್ರೆ ನೀಚೋಪಮ ಹೇಳಿದ್ದು. ಆದರೆ ದೇವರು ಮಾತ್ರ ನಂಬಿದವರ ಕೈ ಎಂದೆಂದೂ ಬಿಟ್ಟಿಲ್ಲ, ದೇವರು ನಂಬಿದವರ ಕೈ ಬಿಟ್ಟಿಲ್ಲ. ಅಂತಹ ದೇವರಲ್ಲಿ ವಿಶ್ವಾಸ ಇಡಬೇಕು. ಪ್ರತಿನಿತ್ಯ ಹಗಲು ರಾತ್ರಿ ಪ್ರತಿ ಕ್ಷಣ ಇವತ್ತು ನಾನು ಒಂದು ಹೆಜ್ಜೆ ಇಟ್ಟೆ, ಇದು ನಡೆದಾಡುವುದಲ್ಲ ತೀರ್ಥಯಾತ್ರೆ ಅಂತ ಅನುಸಂಧಾನ ಮಾಡಿ ಕ್ಷಣಕ್ಕೂ ನಾಮಸ್ಮರಣೆ ಮಾಡಿ ಸಮರ್ಪಣೆ ಮಾಡಿದಾಗ ದೇವರು ನಮಗೆ ಅನುಗ್ರಹ ಮಾಡ್ತಾನೆ. ಯಾಕಂದ್ರೆ ದೇವರು ಇನ್ನು ಸೌರಭ ದಾಸ ಸಾಹಿತ್ಯ ವಿದ್ಯಾಲಯದ ಸಹ ಕೇಂದ್ರಗಳು ಸೇರಿದಂತೆ ರಾಜ್ಯ ಸೇರಿದಂತೆ ಹೊರ ರಾಜ್ಯ ಹಾಗೂ 10 ಹೊರ ರಾಷ್ಟ್ರಗಳಲ್ಲಿ ಕಾರ್ಯನಿರ್ವಹಿಸಿಕೊಂಡು ಬರುವುದರ ಮೂಲಕ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಗುತ್ತಿದೆ ಎಂದು ಸೌರಭ ದಾಸ ಸಾಹಿತ್ಯ ವಿದ್ಯಾಲಯದ ಅಧ್ಯಕ್ಷ ಪ್ರಮೋದ್ ಆಚಾರ್ಯರವರು ಈ ವೇಳೆ ತಿಳಿಸಿದ್ದಾರೆ. ವಿಶ್ವ ಶಾಂತಿಗಾಗಿ ಶ್ರೀಮದ್ ಉತ್ತರಾದಿ ಮಠಾಧೀಶರಾದ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಜಗತ್ತಿನೊಳಗೆ ಎಲ್ಲರೂ ಸುಖವಾಗಿ ಇರಬೇಕು, ಧರ್ಮ ಮಾರ್ಗದಲ್ಲಿ ಇರಬೇಕು, ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ಸಿಗಬೇಕಾದ ನ್ಯಾಯ ಸುಖ ಸಿಗಬೇಕು ಅನ್ನೋದಕ್ಕಾಗಿ ಸೌರಭ ದಾಸ್ ಸಾಹಿತ್ಯ ವಿದ್ಯಾಲಯವನ್ನು 7 ವರ್ಷಗಳ ಹಿಂದೆ ಸ್ಥಾಪನೆಯನ್ನು ಮಾಡಿದ್ದು, 7 ವರ್ಷಗಳಲ್ಲಿ ಈ ಸೌರಭ ದಾಸ್ ಸಾಹಿತ್ಯ ವಿದ್ಯಾಲಯ ಕೇವಲ ಒಂದು ಊರಿಗೆ ಒಂದು ರಾಜ್ಯಕ್ಕೆ ಸೀಮಿತವಾಗದೆ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ಸಮಗ್ರವಾದ ಭಾರತ ಮಾತ್ರವಲ್ಲ ವಿದೇಶಗಳಲ್ಲೂ ಕೂಡ 10 ದೇಶಗಳಲ್ಲಿ ಈ ಸೌರಭ ವಿದ್ಯಾಲಯದ ಕೇಂದ್ರ ಸದಸ್ಯರು ಇದ್ದಾರೆ. ಅದರ ಅಧ್ಯಯನ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಆ ಒಂದು ವಿದ್ಯಾಲಯದ ವತಿಯಿಂದ ಇವತ್ತು ಹಾಗೂ ನಾಳೆ ಹೊಸಪೇಟೆಯಲ್ಲಿ ವಿಶೇಷವಾದಂತಹ ಒಂದು ವಿಶ್ವ ಶಾಂತಿಗಾಗಿ ಕಾರ್ಯಕ್ರಮ ಆಗ್ತಾ ಇರೋದು. ಜಗನ್ನಾಥದಾಸರು ಅಂತ ಶ್ರೇಷ್ಠವಾದ ಹರಿದಾಸರು ಅವರು ರಚನೆ ಮಾಡಿದಂತಹ ಹರಿಕಥಾಮೃತ ಸಾರ ಅನ್ನುವಂತಹ ದಿವ್ಯವಾದ ಗ್ರಂಥದ ಚಿಂತನೆ ಬೆಳಗ್ಗೆ 7ರಿಂದ ರಾತ್ರಿ 11ರವರೆಗೆ ನಿರಂತರವಾಗಿ ನಡೀತಾ ಇದೆ. ಅದರ ಜೊತೆಯಲ್ಲಿ ಶ್ರೀಮದ್ ಭಾಗವತದ ಪಾರಾಯಣವನ್ನು ಕೂಡ ಎಲ್ಲ ವಿದ್ವಾಂಸರು ಇಲ್ಲಿ ಆಗಮಿಸಿದ್ದಾರೆ. ಅವರು ಉತ್ತಮವಾದ ಪಾಠ ಪ್ರವಚನವನ್ನು ಮಾಡ್ತಾ ಇರುವಂಥವರು, ನಿರಂತರವಾಗಿ ಜಗತ್ತಿನ ಕ್ಷೇಮಕ್ಕಾಗಿ ಪಾರಾಯಣವನ್ನು ಮಾಡ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮವು ಕೂಡ ನಡೀತಾ ಇರೋದನ್ನು ನೀವು ನೋಡ್ತಾ ಇದ್ದೀರಿ. ಹೈದರಾಬಾದ್, ಮುಂಬೈ, ಚೆನ್ನೈ ಹೀಗೆ ಬೇರೆ ಬೇರೆ ದೊಡ್ಡ ದೊಡ್ಡ ನಗರಗಳಷ್ಟೇ ಅಲ್ಲದೆ ಕರ್ನಾಟಕದ ಎಲ್ಲ ಊರಿನಿಂದಲೂ ಕೂಡ ಇಲ್ಲಿ ಬಂದು ಇಲ್ಲಿ ವಿಶೇಷವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಆಗ್ತಾ ಇರೋದು. ಎಲ್ಲರೂ ಕೂಡ ಸುಖವಾಗಿರಲಿ ಅಂತ ಪರಮ ಪೂಜ್ಯ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಈ ವಿದ್ವಾಂಸರನ್ನು ಸದಸ್ಯರನ್ನು ಮುಂದೆ ಮಾಡಿ ವಿಶ್ವಕ್ಕೆ ಕ್ಷೇಮವನ್ನು ಬಯಸ್ತಾ ಇದ್ದಾರೆ. ಎಲ್ಲ ಜಗತ್ತು ಸುಖವಾಗಿರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಸರ್ವೇ ಜನ ಸುಖಿನೋ ಭವಂತು. ಸೌರಭ ದಾಸ್ ಸಾಹಿತ್ಯ ವಿದ್ಯಾಲಯ ಅಂತೇನು ಕೇಳಿದ್ರಿ, ಶ್ರೀಪಾದಂಗಳವರು ಅದರ ಅಧ್ಯಕ್ಷ ಅಂತ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಪ್ರಮೋದಾಚಾರ್ಯ ಅಂತ ನನ್ನ ಹೆಸರು. ಇವರೆಲ್ಲರೂ ಕೂಡ ವಿದ್ಯಾಲಯದ ಅಧ್ಯಾಪಕರು. ಫಣೀಂದ್ರ ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಶ್ರೀರಾಮುಲುರವರು ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ದಿನಾಂಕ 30ರಂದು ಹೊಸೂರು ಗ್ರಾಮದಿಂದ ವಿಜಯನಗರ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರವನ್ನು ಪ್ರಾರಂಭಿಸಿದ್ದಾರೆ. ಈ ವೇಳೆ ಮಾಜಿ ಸಚಿವ ಆನಂದ್ ಸಿಂಗ್ ಹಾಗೂ ಯುವ ಮೋರ್ಚಾದ ಕೋಶಾಧ್ಯಕ್ಷ ಸಿದ್ಧಾರ್ಥ್ ಸಿಂಗ್ ರವರು ಶ್ರೀರಾಮುಲುರವರ ಪರವಾಗಿ ಪ್ರಚಾರ ನಡೆಸಿದರು. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 30ರಂದು ಹೊಸೂರು ಗ್ರಾಮಕ್ಕೆ ಆಗಮಿಸಿದ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲುರವರು ಪ್ರಾರಂಭದಲ್ಲಿ ಹೊಸರಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಗ್ರಾಮದಲ್ಲಿ ಸಂಚರಿಸಿ ಮತ ಯಾಚಿಸಿದರು.
ಅಲ್ಲೇ ಇರಲಿ. बोलो भारत माता की राम ताई ಅವ್ರಿಗೆ ರಾಮ ದೇವಿಗೆ ಇವತ್ತು ನಾನು ದೇಶದ ಪ್ರಧಾನಮಂತ್ರಿಗಳು ಅಂತ ನರೇಂದ್ರ ಮೋದಿಜಿಯವರ ಬಗ್ಗೆ ಇವತ್ತು ಸನ್ಮಾನ್ಯ ಮೊನ್ನೆ ನಾನು ನೋಡ್ತಾ ಇದ್ದೆ 15ನೇ ಹಣಕಾಸು 16ನೇ ಹಣಕಾಸು ವಿಚಾರ ಬಂದಂತ ಟೈಮಲ್ಲಿ ಮುಂಚೆ ಗ್ರಾಮ ಪಂಚಾಯತಿಗಳಿಗೆ ಅಬ್ಬಬ್ಬ ಅಂದ್ರೆ 50 ಲಕ್ಷ ರೂಪಾಯಿ ಬರ್ತಾ ಇತ್ತು. ಇವತ್ತು ಗ್ರಾಮ ಪಂಚಾಯತಿಗಳಿಗೆ ದಿಲ್ಲಿಯಿಂದ 15ನೇ ಹಣಕಾಸಲ್ಲಿ ಎಷ್ಟು ಬಂತ ನಿಮಗೆ 27 ಲಕ್ಷ ಅಂದ್ರೆ ಎಲ್ಲಾ ಯೋಜನೆಗಳು ಸೇರ್ಕೊಂಡು ಹತ್ತತ್ರ 1 ಕೋಟಿ ರೂಪಾಯಿ ತಂತ್ರ ಬಂದದ್ದು. ಅಂದ್ರೆ ಗ್ರಾಮ ಪಂಚಾಯತಿಗಳನ್ನು ಅಭಿವೃದ್ಧಿ ಪಡಿಸಬೇಕನ್ನಂತ ಕಾರಣದಿಂದ ಅನೇಕ ಬದಲಾವಣೆಗಳನ್ನು ಮಾಡುವಂತ ಕೆಲಸ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ. ಬಹುಶಃ ಈ ಭಾಗದಲ್ಲಿದ್ದಂತಹ ಜನರಿಗೆ ಯಾವುದೇ ಆನಂದ್ ಸಿಂಗ್ ಅವರು ಯಾವ ಚುನಾವಣೆಗಳು ಮಾಡಿದ್ರೆ ಕೂಡ ಅವ್ರು ಕೇಳೋದು ಒಂದೇ ಒಂದು, ನನ್ನ ಭಾಗದ ಜನರಿಗೆ ಒಳ್ಳೇದಾಗಬೇಕು. ಬಹುಶಃ ನೀನ್ ನೋಡಿದ ತುಂಗಭದ್ರಾ ಜಲಾಶಯ ನಮ್ಮ ಬಗಲಗಡೆ ಇದೆ. ಈ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಸಾಕು, ಆ ತುಂಗಭದ್ರಾ ತಾಯಿ ಕೂಡ ಬತ್ತಿ ಹೋಗುತ್ತೆ. ಅದೇನವ್ರು ಕಾಲುಗುಣ ಗೊತ್ತಿಲ್ಲ. ಯಡಿಯೂರಪ್ಪರು ಮುಖ್ಯಮಂತ್ರಿ ಆದ್ರೆ ಮಳೆ 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 ತುಂಗಭದ್ರಾ ನದಿ ತುಂಬಿತು, ಆ ನೀರು ಇಷ್ಟು ಕ್ಯೂಸೆಕ್ಸ್ ಬಿಟ್ಟು ಇಲ್ಲಿ ಕೆರೆಗಳೆಲ್ಲ ತುಂಬಿದ್ವು, ಅಣೆಕಟ್ಟುಗಳೆಲ್ಲ ತುಂಬಿದ್ವು ಅಂತೇಳಿ ಬಾರೇ ದೇವರು ಮಳೆ ನಿಲ್ಲಿಸ್ಬೇಕಂತೇಳಿ ಪೂಜೆ ಮಾಡಕ್ ಅಷ್ಟು ಮಳೆ ಬರ್ತಿರ್ತಾವ. ಈ ಬರಗಾಲ ಬಂದಿದೆ. ಇವತ್ತು ಬರಗಾಲದ ಪರಿಸ್ಥಿತಿ ನಮ್ಮ ಭಾಗದಲ್ಲಿ ಜನರಿಗೆ ಇವತ್ತು ಕುಡಿಲಿಕ್ಕೆ ನೀರಿಲ್ಲ. ಬಹುಶಃ ಆನಂದ್ ಸಿಂಗ್ ಅಣ್ಣವರು ಹೇಳ್ತಾ ಇದ್ರು, ಕಳೆದ ಕ್ಯಾಬಿನೆಟ್ ಅಲ್ಲಿ ನಾನು ಆನಂದ್ ಸಿಂಗ್ ಅಣ್ಣ ಇದ್ದಂತ ಟೈಮಲ್ಲಿ ಈ ಕೊಪ್ಪಳ ಜಿಲ್ಲೆ ಹತ್ರ ನವಲಿ ಅಂತೇಳಿ ಒಂದು ಜಲಾಶಯ ಕಟ್ಟಬೇಕಂತೇಳಿ ಆನಂದ್ ಸಿಂಗ್ ಅವರು ನಾವು ಕ್ಯಾಬಿನೆಟ್ ಅಲ್ಲಿ ಕುಂತು ಸುಮಾರಾಗಿ ಹತ್ತತ್ರ ನಮಗೆ 130 TMC ನೀರು, 130 TMCಯಲ್ಲಿ 40 TMC ನೀರು ತುಂಬಿಕೊಂಡಿದೆ. ನಮ್ಮ ರಾಯಬಸವಣ್ಣ ಕೆನಾಲ್ ಈ ಭಾಗದಲ್ಲಿ ರೈತ ಸರ್ ರಾಯಬಸವಣ್ಣ ಕೆನಾಲ್, ರಾಯಬಸವ ಕೆನಾಲ್ ಏನಿದೆನೋ ಆ ರಾಯಬಸವ ಕೆನಾಲ್ದಲ್ಲಿ ಡ್ಯಾಮ್ ಕಟ್ಟಂತ ಟೈಮಲ್ಲಿ ಪುನಃ ಟೇಲ್ಯಾಂಡ್ ತನಕ ಕೂಡ ನೀರು ಕೊಡ್ಬೇಕನ್ನಂತದಿದೆ. ಟೇಲ್ಯಾಂಡ್ ಅಂದ್ರೆ ಪೂರ್ಣ ಕೊನೆ ತನಕ ಕೂಡ ನೀರು ಬಿಡಬೇಕು. ಜೊತೆಲಿ ಡ್ಯಾಮು ಕೊನೆ ಏನು
ತುತ್ತು ದಿನ ಕೊನೆ ಹನಿ ಏನಿದನೋ ಅಲ್ಲಿ ತನಕ ನೀರು ಕೊಡ್ಬೇಕನ್ನಂಥದ್ದು ಒಪ್ಪಂದ. ಅಲ್ಲಿ ಏನಾಯ್ತು ಅವತ್ತಿನ ಸಂದರ್ಭದಲ್ಲಿ, ಇಲ್ಲ ರಾಯಬಸಲ್ಲಿ ಕೆನಾಲ್ಗೆ ನೀರು ಬಿಡಲ್ಲ ಅಂತೇಳಿ ಬಹಳಷ್ಟು ಮಂದಿ ಡಿಬೇಟ್ ಮಾಡಿದ್ರು. ಬಹುಶಃ ಅವ್ರ ಹೆಸರನ್ನು ನಾನು ಹೇಳಕ್ ಹೋಗಲ್ಲ, ಬಹುಶಃ ಇಲ್ಲ ಆನಂದ ನಿಂಗರ ಒಂದೇ ಮಾತು ಹೇಳಿದ್ರೆ, ಆನಂದ್ ಸಿಂಗ್ ಅವ್ರು ನೀನ್ ಇದ್ರೆ ಇರ್ಬೋದಪ್ಪ ದೊಡ್ಡವನು, ನಿನ್ ಸರ್ಕಾರ ಇದ್ರೆ ಇರ್ಬೋದು, ಮಂತ್ರಿ ಇದ್ರೆ ಇರ್ಬೋದು, ಎಂತ ಪರಿಸ್ಥಿತಿಯಲ್ಲಿ ರಾಯ ಮತ್ತು ಬಸವಣ್ಣ ಕೆನಾಲ್ಗೆ ನೀರು ಬಿಡ್ಲಿದ್ರೆ ನಿಮ್ ಮನೆ ಹತ್ರ ಬಂದು ಧರಣಿ ಮಾಡಿ ನಮ್ಮ ಭಾಗದ ಜನರಿಗೆ ನೀರು ಬಿಡಿಸ್ಕೊಂಡು ಹೋಗ್ತೀನಿ ಅಂತೇಳಿ ಸಂಕಲ್ಪ ಮಾಡಿದಂತಾರೆ. ದಯವಿಟ್ಟು ಈ ರಾಮನು ನಿಮ್ಮ ಶ್ರೀರಾಮನು, ನಾನು ಯಾವತ್ತೂ ಕೂಡ ನಿಮ್ಮ ಬಿಟ್ಟು ನಾನು ಇಲ್ಲ. ದಯವಿಟ್ಟು ಪ್ರಧಾನಮಂತ್ರಿಗಳ ಜೊತೆಲಿ ನನ್ನ ಸೇವೆ ಮಾಡಕ್ ಅವಕಾಶ ಮಾಡಿಕೊಡ್ರಿ. ಇವತ್ತು ಬೇರೆಯವರಿಗೆ ಸೋತ್ರೆ ಅವ್ರಿಗೆ ಅವಕಾಶಗಳು ಇದಾವ. ರಾಮ್ನವರು 35 ವರ್ಷಗಳ ಕಾಲ ನಾನು ಕೆಲಸ ಮಾಡಿದ್ದೀನಿ. ನಾನು ಸೋತ್ರೆ ಎಲ್ಲಿಗೆ ಹೋಗ್ಬೇಕು? ಮನೆಗೆ ಹೋಗ್ಬೇಕು. ನನ್ನ ಬೇರೆ ಏನು ಉದ್ಯೋಗನಿಲ್ಲ. ಬರೋ ಸರ್ಕಾರದಲ್ಲಿ ಶ್ರೀರಾಮುಲು ಮಂತ್ರಿನೂ ಆಗ್ತಾನೆ. ಇವತ್ತು ನಾನು ಹೇಳ್ತೀನಿ, ಕೇಂದ್ರ ಸರ್ಕಾರದ ಮಂತ್ರಿ ಖಂಡಿತ ಆಗ್ತಾನೆ, ಅದರಲ್ಲಿ ಏನು ಸಂಶಯನೇ ಇಲ್ಲ. ಆದ್ರೆ ಕಳಿಸಂತ ಜವಾಬ್ದಾರಿ ನಿಮ್ಮ ಹೆಗಲ ಮೇಲೆ ಐತೆ. ಅಣ್ಣವ್ರ ಸಂಕಲ್ಪ ನಿಮ್ಮ ಸಂಕಲ್ಪ ಈಡೇರಿಸಲಿ. ಯಾಕಂದ್ರೆ ಗೆಲುವನ್ನಂತ ನೀವೆಲ್ಲರೂ ಕೂಡ ಸೇರಿ ಆಶೀರ್ವಾದವನ್ನು ಮಾಡ್ರಿ ಅಂತೇಳಿ ತಮ್ಮೆಲ್ಲರನ್ನ ಕೈ ಮುಗಿದು ನಾನು ಕೇಳ್ಕೊಂತೀನಿ. ಯಾರ್ಯಾರು ಬಂದು ಬಿದ್ದರು, ಎಲ್ಲೆಲ್ಲಿ ಸಂಬಂಧಿಕರಿದಾರೋ ಅವ್ರೆಲ್ಲರಿಗೂ ತಿಳಿಸಂತ ಕೆಲಸ ಮಾಡ್ರಿ ಅಂತೇಳಿ ಹೇಳುತ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡಿ. ಇನ್ನು ಶ್ರೀರಾಮುಲುರವರ ಪರವಾಗಿ ಪ್ರಚಾರ ನಡೆಸಿದ ಮಾಜಿ ಸಚಿವ ಆನಂದ್ ಸಿಂಗ್ ರವರು ಮಾತನಾಡಿ, ಪಕ್ಕದ ಜಿಲ್ಲೆಯಲ್ಲಿ ಸ್ಪರ್ಧಿಸಲು ವರಿಷ್ಠರು ನನಗೆ ಅನೇಕ ಕರೆಗಳನ್ನ ಮಾಡಿದ್ದಾರೆ. ಆದರೆ ನನ್ನ ಜೀವದ ಕಣಕಣದಲ್ಲಿ ವಿಜಯನಗರವೆಂದೇ ಇದೆ. ಹಾಗಾಗಿ ನಾನು ಸ್ಪರ್ಧಿಸಲು ತಿರಸ್ಕರಿಸಿದ್ದೇನೆ. ಈ ಹಿಂದಿನ ವಿಧಾನಸಭಾ ಚುನಾವಣೆ ಬಳಿಕ ನಾನು ಹೊರಗಡೆ ಎಲ್ಲೂ ಕಾಣಿಸಿಕೊಂಡಿಲ್ಲ. ಮೇ 13ರ ನಂತರ ನಾನು ಮಾತನಾಡುತ್ತೇನೆ ಎನ್ನುತ್ತಾ ನಮ್ಮ ದೇಶದ ಭವಿಷ್ಯದ ಚುನಾವಣೆ ಇದಾಗಿದ್ದು, ಶ್ರೀರಾಮುಲುರವರನ್ನ ಗೆಲ್ಲಿಸಿ ನರೇಂದ್ರ ಮೋದಿರವರನ್ನ ಮತ್ತೊಮ್ಮೆ ಪ್ರಧಾನಿಗಳನ್ನಾಗಿ ಮಾಡಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ ಎಂದರು. ನನ್ನ ಕಣಕಣದಲ್ಲಿನೂ ವಿಜಯನಗರ ಕ್ಷೇತ್ರ ಬಿಟ್ರೆ ಪಕ್ಕದ ಕ್ಷೇತ್ರನೂ ನಾನು ನೋಡಂತ ವ್ಯಕ್ತಿ ಅಲ್ಲ. ನನಗೂ ಈ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಬಹಳಷ್ಟು ಜನ ನಾಯಕರು ನನಗೆ ಸಲಹೆ ಕೊಟ್ಟರು, ಪಕ್ಕದ ಜಿಲ್ಲೆ ಇರ್ತಕ್ಕಂಥ ಕೊಪ್ಪಳದ್ದು. ಆದ್ರೇನು ನಾನು ತಿರಸ್ಕಾರ ಮಾಡಿದೆ. ಯಾಕಂದ್ರೆ ನನ್ನ ಕಣಕಣದಲ್ಲಿ ವಿಜಯನಗರ 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 ವಿಜಯನಗರ. ನಾನು ಚುನಾವಣೆ ಆದ ನಂತರ ಸುಮಾರು 10 ತಿಂಗಳು ಆಯ್ತು ಚುನಾವಣೆ ಆಗಿ, ಎಲ್ಲೂ ನಾನು ಕಂಡಿಲ್ಲ. ಯಾಕೆ ಅನ್ನೋದಕ್ಕಿನ್ನೂ ಕಾರಣ ಇದೆ. ಆ ಕಾರಣದ ಬಗ್ಗೆ ನಾನು ಹೆಚ್ಚಿಗೆ ವಿಚಾರ ಇವತ್ತಿಲ್ಲ. ಮೇ 13ನೇ ತಾರೀಕು ಆದ ಮೇಲೆ ಅದಕ್ಕೆ ನಾನು ಮಾತಾಡ್ತೀನಿ. ಮೇ 13 ಆಗ್ಲಿ, ಒಂದು ವರ್ಷ ಆಗ್ಲಿ, ಜನರು ತಿಳ್ಕೊಳ್ಳಿ. ಇದು ವಿಧಾನಸಭೆ ಚುನಾವಣೆ ಅಲ್ಲ, ಹಂಗಾಗಿ ನಾನು ವಿಧಾನಸಭೆ ಬಗ್ಗೆ ಏನೂ ಮಾತಾಡಲ್ಲ. ಇದು ನಮ್ಮ ದೇಶದ ಭವಿಷ್ಯದ ಚುನಾವಣೆ, ಇದು ನಮ್ಮ ಮಕ್ಕಳ ಭವಿಷ್ಯದ ಚುನಾವಣೆ. ಇದು ಇತಿಹಾಸಗಳಲ್ಲಿ ನೋಡಿದಾಗ ರಾಮ ದಂಡಯುದ್ಧಕ್ಕೆ ಹೋಗ್ಬೇಕಾದಾಗ ಆಂಜನೇಯ ಸೇನೆಯನ್ನ ಕಟ್ಟಿ ಒಂದೊಂದು ಕಲ್ಲು ಸಮುದ್ರದಲ್ಲಿ ಹಾಕಿ ರಾಮ ಸೇತುವೆ ಮಾಡಿ ಶ್ರೀಲಂಕಾಕ್ಕೆ ಹೋಗಿ ಹೆಂಗ ರಾವಣವನ್ನ ಸಮರ ಮಾಡಿದ್ನೋ ಆ ರೀತಿ ತಮ್ಮ ಮತದಾನದ ಮೂಲಕ ನಾವು ಸೇತುವೆಯನ್ನ ಕಟ್ಟಿ ಈ ಮುಂದೆ ಬರುವಂತ ಕಾಂಗ್ರೆಸ್ ಪಕ್ಷವನ್ನ ನಾವು ನಿಶಾನೆ ಇಲ್ದಂಗೆ ಮಾಡಬೇಕಾಗುತ್ತೆ. ನೀವೆಲ್ಲರೂ ಆಲೋಚನೆ ಮಾಡಬೇಕು. ನಮ್ಮ ಬಳ್ಳಾರಿ ಜಿಲ್ಲೆಯ ಒಂದು ಅಭ್ಯರ್ಥಿಯಾಗಿ ಶ್ರೀರಾಮುಲುವನ್ನ ಇವತ್ತು ನಮ್ಮ ಅಖಂಡ ಜಿಲ್ಲೆ ಬಳ್ಳಾರಿ ಮತ್ತು ವಿಜಯನಗರಕ್ಕೆ ನಾವು ಶ್ರೀರಾಮುಲು ಅಣ್ಣನವ್ರನ್ನ ಇವತ್ತು ನಮ್ಮ ಪಕ್ಷ ಆಯ್ಕೆ ಮಾಡಿದೆ. ಇವತ್ತು 72 ವಯಸ್ಸಿನಲ್ಲಿನೂ ನಿರಂತರವಾಗಿ ಕೆಲಸ ಮಾಡುವಂತ ಒಂದು ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ, ಇಡೀ ವಿಶ್ವ ಹೇಳುತ್ತೆ. ನಮ್ಮ ದೇಶ ಎಲ್ಲೋ ಇತ್ತು 75 ವರ್ಷದ ಸ್ವಾತಂತ್ರ್ಯ ಸಿಕ್ಕಾಗಿಂದ ಇಲ್ಲಿವರೆಗೆ. ಬಹಳಷ್ಟು ಜನ ಅರೆ ಜಾತಿ ರಾಜಕೀಯ ಮಾಡ್ತಾರೆ, ಕೋಮು ಗಲಭೆ ಮಾಡ್ತಾರೆ. ಖಂಡಿತವಾಗ್ಲೂ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ತೀನಿ, ಇವತ್ತು ನರೇಂದ್ರ ಮೋದಿಜಿಯವರು ತಮ್ಮ 10 ವರ್ಷದ ಆಡಳಿತದಲ್ಲಿ ಏನೇನು ಸಾಧನೆ ಮಾಡಿರೋದನ್ನ ನೀವೆಲ್ಲ ತಿಳ್ಕೋಬೇಕಾಗುತ್ತೆ. ನಾವು ಕಲ್ಪನೆ ಮಾಡ್ಕೊಳ್ಳೋಣ, ನಮ್ಮ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ
ಕುಟುಂಬ ರಾಜಕಾರಣದ ಯುವರಾಜನನ್ನ ಈ ದೇಶದ ಪ್ರಧಾನಿ ಮಂತ್ರಿ ಆದ್ರೆ ನಮ್ಮ ದೇಶದ ಗತಿ ಏನಾಗ್ಬೋದು ಅಂತ ಹೇಳಿ ಊಹಿಸ್ಕೊಳ್ರಿ. ಹಾಗಾಗಿ ನಮ್ಮ ಓಟು ಯಾರಿಗೆ? ಬಿಜೆಪಿಗೆ. ನಮ್ಮ ಓಟು ಎದಕ್ಕೋಸ್ಕರ? ದೇಶಕ್ಕಾಗಿ. ನಮ್ಮ ಓಟು ಯಾರಿಗಾಗಿ? ಮೋದಿಗಾಗಿ. ಇವತ್ತು ನಾವು ಶ್ರೀರಾಮುಲು ಅವರು ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ಪ್ರಚಾರ ಮಾಡಕ್ ಬಂದಿದ್ದಾರೆ. ಹಾಗಾಗಿ ತಾವೆಲ್ಲರೂ ಮತ ಕೊಡಬೇಕು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದಿನಾಂಕ ಚುನಾವಣಾ ಪ್ರಚಾರ. ಶ್ರೀರಾಮುಲುರವರಿಗೆ ಸಾಥ್ ನೀಡಿದ ಮಾಜಿ ಸಚಿವ ಆನಂದ್ ಸಿಂಗ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನಾ ಉಮೇಶ್.